ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮತ್ತೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನಲ್ಲಿ ಹೋಗ್ತಾ ಇರೋದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಅಷ್ಟೇ. ಬೇಡ ಧ್ರುವ ಅವರೇ, ನೋಡಿ ನೀವು ಗಾರ್ಮೆಂಟ್ಸ್ ಬಿಟ್ಟು ಬಂದಿರೋದಕ್ಕೇನೆ ಎಷ್ಟೋ ಜನರಿಗೆ ತಗೊಳಕ್ಕಾಗ್ತಿಲ್ಲ. ಈಗ ನೀವು ದೇಶನೇ ಬಿಟ್ಟು ಹೋದ್ರೆ ಎಲ್ಲರೂ ತುಂಬಾ ನೊಂದ್ಕೋತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಗೂ ಹೋಗೋದು ಬೇಡ. ನೋಡಿ, ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಇದಕ್ಕೆ ನಾನು ಯಾರಿಗೂ ಹೇಳ್ದೆ ಕೆಲಸ ಬಿಡ್ತಿದ್ದಿದ್ದು. ಅದೆಂತ ಒಳ್ಳೆ ಕೆಲಸ ಗೊತ್ತಾ ನಿಮ್ಗೆ? ಇಲ್ಲಿ 10 ವರ್ಷದಲ್ಲಿ ದುಡಿಯೋದನ್ನ ನಾನು ಬರೀ 3 ವರ್ಷದಲ್ಲಿ ದುಡಿಬಹುದು. ಗೊತ್ತಾ ನಿಮ್ಗದು? ಅದಕ್ಕೆ ಅಮ್ಮನ್ನ ತಂಗಿನ ಬಿಟ್ಟು ಒಂಟಿಯಾಗಲ್ಲೋಗಿರ್ತೀರಾ? ಬೇಡ ಧ್ರುವ. ನೋಡಿ, ಒಂಟಿಯಾಗಿದ್ರೆ ಎಷ್ಟು ಕಷ್ಟ ಅಂತ ನನಗ್ ಚೆನ್ನಾಗಿ ಗೊತ್ತೈತೆ. ನನ್ ಕಷ್ಟ ನಿಮಗ್ ಬರ್ಬಾರ್ದು ಅಂತ ಇಷ್ಟೆಲ್ಲ ಹೇಳ್ತಿರೋದು. ನಾನು ಅದೇ ಹೇಳ್ತಾ ಇರೋದು. ನಿಮ್ ಕಷ್ಟ ನನಗ್ ಬರೋದಕ್ಕೆ ನಂಗೆ ಇಷ್ಟ ಇಲ್ಲ. ಇವಾಗ ನೀವು ನಿಮ್ಮ ಅಕ್ಕನ ಮದುವೆ ಮಾಡಿಸೋದಕ್ಕೆ, ನಿಮ್ಮ ಅಪ್ಪನ ಸಾಲ ತೀರಿಸೋದಕ್ಕೆ ಎಷ್ಟು ಕಷ್ಟಪಡ್ತೀರಾ ಹೇಳಿ? ಮುಂದಕ್ಕೆ ನಂದು ಏನಾದ್ರೂ ಆತರ ಪರಿಸ್ಥಿತಿ ಬಂದ್ರೆ ಆಗ ನಾನು ನಿಮ್ ತರನೇ ಕಷ್ಟಪಡ್ಬೇಕಾ? ಅದ್ ನಿಮ್ಗೆ ಇಷ್ಟನಾ? ಹಾಗೆ ಹೇಳ್ಬಿಡಿ ಧ್ರುವ. ನೋಡಿ, ನಿಮ್ಗಿರೋ ಬುದ್ಧಿಶಕ್ತಿಗೆ ನೀವ್ ಎಲ್ಲಿದ್ರೂ ಚೆನ್ನಾಗಿ ದುಡಿತೀರಾ. ನನ್ ಮಾತ್ ಕೇಳಿ ಧ್ರುವ ಅವ್ರೆ, ನೀವ್ ಹೋಗೋದ್ ಬೇಡ. ಇಲ್ಲ ಅಮ್ಮಯ್ಯ ಅವ್ರೆ, ನಾನು ಹೋಗ್ಲೇಬೇಕು ಅಷ್ಟೇ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ. ಓಹ್, ಹಂಗ ಸರಿ ಬಿಡಿ. ನಿಮ್ ನಿರ್ಧಾರನ ನೀವು ಬದಲಾಯಿಸ್ಕೊಳ್ದೆ ನೀವ್ ಅಲ್ಲಿಗೆ ಹೋಗ್ತೀನಿ ಅಂತಂದ್ರೆ ನಾನು ಇಲ್ಲಿರಕ್ಕಿಲ್ಲ. ನಾಳೆ ಬೆಳಿಗ್ಗೆನೆ ನಾನು ಇಲ್ಲಿಂದ ಹೋಗ್ತೀನಿ.